ಸಂಸ್ಕೃತಿಯ ದೃಷ್ಟಿಯಿಂದ ಈ ನಾಯಕರ ಕಾಲದಲ್ಲಿ ಕನ್ನಡ ಮತ್ತು ತೆಲುಗು ಸಂಸ್ಕೃತಿಗಳ ಮಿಶ್ರಣ ಬಲವಾಗಿ ಮೂಡಿಬಂದಿತು. ದೇವಾಲಯಗಳಲ್ಲಿ ಭಜನೆ, ನೃತ್ಯ, ಸಂಗೀತ ನಡೆಯುತ್ತಿದ್ದು, ಹಳ್ಳಿಯ ಜನರು ಧಾರ್ಮಿಕತೆ ಮತ್ತು ಕಲೆಗಳೊಂದಿಗೆ ಬೆಳೆದರು. 1799ರಲ್ಲಿ ಮೈಸೂರು ಸಾಮ್ರಾಜ್ಯದ ಪ್ರಭಾವ ಹೆಚ್ಚಾದಾಗ ಗುಮ್ಮನಾಯಕ ಪಾಳ್ಯದ ನಾಯಕರ ಆಡಳಿತ ಕೊನೆಗೊಂಡಿತು. ಆದರೆ ಅವರ ಕೊಡುಗೆಗಳು ಬಾಗೇಪಳ್ಳಿಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿವೆ. 1272, 1799 ಅವಧಿಯಲ್ಲಿ ಗುಮ್ಮನಾಯಕ ಪಾಳ್ಯದ ನಾಯಕರು ಬಾಗೇಪಳ್ಳಿಯ ಜನರ ಜೀವನದಲ್ಲಿ ಕೃಷಿ ಸಮೃದ್ಧಿ, ನೀರಾವರಿ ಅಭಿವೃದ್ಧಿ, ದೇವಾಲಯ ನಿರ್ಮಾಣ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣರಾದರು. ಅವರ ಆಡಳಿತವು ಬಾಗೇಪಳ್ಳಿಯ ಇತಿಹಾಸದಲ್ಲಿ ದೀರ್ಘಕಾಲದ ಪ್ರಭಾವ ಬೀರಿತು. ಗುಮ್ಮನಾಯಕ ಪಾಳ್ಯದ ನಾಯಕರ ಆಡಳಿತ ಕೊನೆಗೊಂಡ ನಂತರ ಬಾಗೇಪಳ್ಳಿ ಮೈಸೂರು ಸಾಮ್ರಾಜ್ಯದ ಭಾಗವಾಯಿತು. ಈ ಕಾಲದಲ್ಲಿ ಬಾಗೇಪಳ್ಳಿಯ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಂಡುಬಂದವು. 1799ರಲ್ಲಿ ಟಿಪ್ಪು ಸುಲ್ತಾನ್ನ ಪತನದ ನಂತರ ಮೈಸೂರು ರಾಜ್ಯವು ಬ್ರಿಟಿಷರ ಪ್ರಭಾವಕ್ಕೆ ಒಳಪಟ್ಟಿತು. ಬಾಗೇಪಳ್ಳಿಯು ಈ ಬದಲಾವಣೆಯ ಭಾಗವಾಯಿತು. ಮೈಸೂರು ಆಡಳಿತದಲ್ಲಿ ಕೃಷಿ ಆರ್ಥಿಕತೆಗೆ ಹೆಚ್ಚಿನ ಒತ್ತು ನೀಡಲಾಯಿತು. ಜನರು ಮಳೆ ಆಧಾರಿತ ಕೃಷಿಯ ಜೊತೆಗೆ ಬೋರ್ವೆಲ್ ಮತ್ತು ಹಳ್ಳಕೆರೆಯ ನೀರಾವರಿ ಮೂಲಕ ಬೆಳೆಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಈ ಕಾಲದಲ್ಲಿ ಬಾಗೇಪಳ್ಳಿಯ ಜನರು ಕಡಲೆಕಾಯಿ, ರಾಗಿ, ಜೋಳ, ತೊಗರಿ ಮುಂತಾದ ಬೆಳೆಗಳನ್ನು ಬೆಳೆಸುತ್ತಿದ್ದರು. ನೀರಾವರಿ ವ್ಯವಸ್ಥೆಯಿಂದಾಗಿ ಅಕ್ಕಿ ಮತ್ತು ಹೂವಿನ ತೋಟಗಳು ಕೂಡ ಬೆಳೆಯಲು ಪ್ರಾರಂಭವಾದವು. ಕೃಷಿ ಸಮೃದ್ಧಿಯಿಂದ ಹಳ್ಳಿಯ ಆರ್ಥಿಕತೆ ಬಲವತ್ತಾಯಿತು. ಸಂಸ್ಕೃತಿಯ ದೃಷ್ಟಿಯಿಂದ ಮೈಸೂರು ಆಡಳಿತವು ಬಾಗೇಪಳ್ಳಿಯಲ್ಲಿ ಕನ್ನಡ ಸಂಸ್ಕೃತಿಯ ಪ್ರಭಾವವನ್ನು ಹೆಚ್ಚಿಸಿತು. ಆದರೆ ತೆಲುಗು ಭಾಷಿಕ ಜನಸಂಖ್ಯೆ ಹೆಚ್ಚಿರುವುದರಿಂದ ಕನ್ನಡ ತೆಲುಗು ಸಂಸ್ಕೃತಿಗಳ ಸಂಗಮ ಇಲ್ಲಿ ಮುಂದುವರಿಯಿತು. ದೇವಾಲಯಗಳು, ಹಬ್ಬಗಳು ಮತ್ತು ಮಾರುಕಟ್ಟೆಗಳು ಜನರ ಜೀವನದ ಕೇಂದ್ರವಾಗಿದ್ದವು. ಮೈಸೂರು ಆಡಳಿತದ ಕಾಲದಲ್ಲಿ ಬಾಗೇಪಳ್ಳಿಯು ಕೃಷಿ ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿ ಬೆಳೆಯಿತು. ಜನರ ಜೀವನದಲ್ಲಿ ಧಾರ್ಮಿಕತೆ, ಸಂಸ್ಕೃತಿ ಮತ್ತು ಕೃಷಿ ಸಮೃದ್ಧಿ ಪ್ರಮುಖ ಪಾತ್ರ ವಹಿಸಿತು. ಮೈಸೂರು ಸಾಮ್ರಾಜ್ಯದ ಕಾಲದಲ್ಲಿ ಬಾಗೇಪಳ್ಳಿಯು ಕೃಷಿ ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿ ಬೆಳೆಯಿತು. ಕನ್ನಡ ತೆಲುಗು ಸಂಸ್ಕೃತಿಗಳ ಸಂಗಮ, ದೇವಾಲಯಗಳ ಪ್ರಭಾವ ಮತ್ತು ನೀರಾವರಿ ವ್ಯವಸ್ಥೆಯ ಅಭಿವೃದ್ಧಿ ಈ ಕಾಲದ ಪ್ರಮುಖ ಲಕ್ಷಣಗಳಾಗಿದ್ದವು. ಮೈಸೂರು ಸಾಮ್ರಾಜ್ಯದ ಆಡಳಿತದ ನಂತರ ಬಾಗೇಪಳ್ಳಿ ಬ್ರಿಟಿಷರ ಪ್ರಭಾವಕ್ಕೆ ಒಳಪಟ್ಟಿತು. 19ನೇ ಶತಮಾನದಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನು ಬಲಪಡಿಸಿದಾಗ ಬಾಗೇಪಳ್ಳಿಯ ಜನರ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಂಡುಬಂದವು. ಕೃಷಿ ಇನ್ನೂ ಜನರ ಬದುಕಿನ ಆಧಾರವಾಗಿದ್ದರೂ ಮಳೆ ಆಧಾರಿತ ಕೃಷಿಯ ಅಸ್ಥಿರತೆ ಜನರಿಗೆ ಸಂಕಷ್ಟ ತಂದಿತು. ಬ್ರಿಟಿಷರ ಕಾಲದಲ್ಲಿ ಬಾಗೇಪಳ್ಳಿಯು ತೆಲುಗು ಭಾಷಿಕ ಜನಸಂಖ್ಯೆ ಹೆಚ್ಚಿರುವ ಕರ್ನಾಟಕದ ಅಪರೂಪದ ಪ್ರದೇಶಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತು. ಕನ್ನಡ ಮತ್ತು ತೆಲುಗು ಸಂಸ್ಕೃತಿಗಳ ಸಂಗಮ ಇಲ್ಲಿ ಇನ್ನಷ್ಟು ಬಲವತ್ತಾಯಿತು. ದೇವಾಲಯಗಳು, ಹಬ್ಬಗಳು ಮತ್ತು ಮಾರುಕಟ್ಟೆಗಳು ಜನರ ಜೀವನದ ಕೇಂದ್ರವಾಗಿದ್ದವು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬಾಗೇಪಳ್ಳಿಯ ಜನರು ಕೂಡ ತಮ್ಮದೇ ರೀತಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡರು. ಸ್ಥಳೀಯ ನಾಯಕರು ಜನರಲ್ಲಿ ಜಾಗೃತಿ ಮೂಡಿಸಿದರು, ಸಭೆಗಳನ್ನು ನಡೆಸಿದರು ಮತ್ತು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದರು. ಬಾಗೇಪಳ್ಳಿಯು ದೊಡ್ಡ ರಾಜಕೀಯ ಕೇಂದ್ರವಾಗದಿದ್ದರೂ ಗ್ರಾಮೀಣ ಹೋರಾಟದ ಒಂದು ಭಾಗವಾಗಿ ತನ್ನ ಕೊಡುಗೆಯನ್ನು ನೀಡಿತು. ಸ್ವಾತಂತ್ರ್ಯ ನಂತರ ಬಾಗೇಪಳ್ಳಿ ಮೈಸೂರು ರಾಜ್ಯದ ಭಾಗವಾಗಿ ನಂತರ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಕೇಂದ್ರವಾಗಿ ರೂಪುಗೊಂಡಿತು. ಇಂದಿಗೂ ಇದು ಕೃಷಿ ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿದ್ದು, ಕಡಲೆಕಾಯಿ, ರಾಗಿ, ಜೋಳ, ತೊಗರಿ ಮುಂತಾದ ಬೆಳೆಗಳು ಇಲ್ಲಿ ಮುಖ್ಯವಾಗಿವೆ. ಆಧುನಿಕ ಕಾಲದಲ್ಲಿ ಬಾಗೇಪಳ್ಳಿಯು ತನ್ನ ಕನ್ನಡ ತೆಲುಗು ಸಂಸ್ಕೃತಿಗಳ ಸಂಗಮ, ಪುರಾತನ ದೇವಾಲಯಗಳು ಮತ್ತು ಕೃಷಿ ಆಧಾರಿತ ಜೀವನಶೈಲಿಗಾಗಿ ಪ್ರಸಿದ್ಧವಾಗಿದೆ. ಚಿತ್ರಾವತಿ ನದಿ ಮತ್ತು ಅದರ ಅಣೆಕಟ್ಟುಗಳು ಈ ಪ್ರದೇಶದ ನೀರಾವರಿ ವ್ಯವಸ್ಥೆಗೆ ಜೀವನಾಡಿಯಾಗಿವೆ. ಬ್ರಿಟಿಷರ ಕಾಲದಿಂದ ಸ್ವಾತಂತ್ರ್ಯ ಹೋರಾಟದವರೆಗೆ ಮತ್ತು ನಂತರ ಕರ್ನಾಟಕ ರಾಜ್ಯದ ಭಾಗವಾಗಿ ಬಾಗೇಪಳ್ಳಿಯು ತನ್ನ ಕೃಷಿ, ಸಂಸ್ಕೃತಿ ಮತ್ತು ಸಮುದಾಯದ ಏಕತೆ ಮೂಲಕ ತನ್ನದೇ ಆದ ಗುರುತನ್ನು ಉಳಿಸಿಕೊಂಡಿದೆ. ಸ್ವಾತಂತ್ರ್ಯ ನಂತರ ಬಾಗೇಪಳ್ಳಿ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಕೇಂದ್ರವಾಗಿ ರೂಪುಗೊಂಡಿತು. ಇಂದಿನ ಕಾಲದಲ್ಲಿ ಇದು ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ. ಬಾಗೇಪಳ್ಳಿಯ ಜನಸಂಖ್ಯೆ ಸುಮಾರು 27,000 ಜನಗಣತಿಯಾಗಿದ್ದು, ತಾಲೂಕು ಮಟ್ಟದಲ್ಲಿ ಸುಮಾರು 1.7 ಲಕ್ಷ ಜನರು ವಾಸಿಸುತ್ತಿದ್ದಾರೆ. ಇಲ್ಲಿ ತೆಲುಗು ಭಾಷಿಕರು ಬಹುಮತವಾಗಿದ್ದು, ಕನ್ನಡವು ಅಧಿಕೃತ ಭಾಷೆಯಾಗಿದೆ. ಹೀಗಾಗಿ ಬಾಗೇಪಳ್ಳಿಯ ಸಂಸ್ಕೃತಿ ಕನ್ನಡ, ತೆಲುಗು ಸಂಗಮವಾಗಿ ಬೆಳೆಯುತ್ತಿದೆ.
ಆರ್ಥಿಕತೆಯ ದೃಷ್ಟಿಯಿಂದ ಬಾಗೇಪಲ್ಲಿ ಇನ್ನು ಕೃಷಿ ಆಧಾರಿತ ಕೇಂದ್ರವಾಗಿದೆ. ಮಳೆ ಆಧಾರಿತ ಕೃಷಿ ಅಸ್ಥಿರವಾಗಿದ್ದರೂ ಜನರು ಬೋರ್ವೆಲ್ ಮತ್ತು ಹಳ್ಳಕೆರೆಯ ನೀರಾವರಿ ಮೂಲಕ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಕಡಲೆಕಾಯಿ, ರಾಗಿ, ಜೋಳ, ತೊಗರಿ, ಹುರಳಿ ಮುಂತಾದ ಬೆಳೆಗಳು ಮುಖ್ಯವಾಗಿದ್ದು, ಸೂರ್ಯಕಾಂತಿ, ಈರುಳ್ಳಿ, ಮುಲ್ಬೆರಿ ಮುಂತಾದ ಬೆಳೆಗಳನ್ನು ಬೋರ್ವೆಲ್ ನೀರಿನಿಂದ ಬೆಳೆಸುತ್ತಾರೆ. ಸಂಸ್ಕೃತಿಯ ದೃಷ್ಟಿಯಿಂದ ಈ ನಾಯಕರ ಕಾಲದಲ್ಲಿ ಕನ್ನಡ ಮತ್ತು ತೆಲುಗು ಸಂಸ್ಕೃತಿಗಳ ಮಿಶ್ರಣ ಬಲವಾಗಿ ಮೂಡಿಬಂದಿತು. ದೇವಾಲಯಗಳಲ್ಲಿ ಭಜನೆ, ನೃತ್ಯ, ಸಂಗೀತ ನಡೆಯುತ್ತಿದ್ದು, ಹಳ್ಳಿಯ ಜನರು ಧಾರ್ಮಿಕತೆ ಮತ್ತು ಕಲೆಗಳೊಂದಿಗೆ ಬೆಳೆದರು. 1799ರಲ್ಲಿ ಮೈಸೂರು ಸಾಮ್ರಾಜ್ಯದ ಪ್ರಭಾವ ಹೆಚ್ಚಾದಾಗ ಗುಮ್ಮನಾಯಕ ಪಾಳ್ಯದ ನಾಯಕರ ಆಡಳಿತ ಕೊನೆಗೊಂಡಿತು. ಆದರೆ ಅವರ ಕೊಡುಗೆಗಳು ಬಾಗೇಪಳ್ಳಿಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದಿವೆ. 1272-1799 ಅವಧಿಯಲ್ಲಿ ಗುಮ್ಮನಾಯಕ ಪಾಳ್ಯದ ನಾಯಕರು ಬಾಗೇಪಳ್ಳಿಯ ಜನರ ಜೀವನದಲ್ಲಿ ಕೃಷಿ ಸಮೃದ್ಧಿ, ನೀರಾವರಿ ಅಭಿವೃದ್ಧಿ, ದೇವಾಲಯ ನಿರ್ಮಾಣ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣರಾದರು. ಅವರ ಆಡಳಿತವು ಬಾಗೇಪಳ್ಳಿಯ ಇತಿಹಾಸದಲ್ಲಿ ದೀರ್ಘಕಾಲದ ಪ್ರಭಾವ ಬೀರಿತು. ಗುಮ್ಮನಾಯಕ ಪಾಳ್ಯದ ನಾಯಕರ ಆಡಳಿತ ಕೊನೆಗೊಂಡ ನಂತರ ಬಾಗೇಪಳ್ಳಿ ಮೈಸೂರು ಸಾಮ್ರಾಜ್ಯದ ಭಾಗವಾಯಿತು. ಈ ಕಾಲದಲ್ಲಿ ಬಾಗೇಪಳ್ಳಿಯ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಂಡುಬಂದವು. 1799ರಲ್ಲಿ ಟಿಪ್ಪು ಸುಲ್ತಾನ್ನ ಪತನದ ನಂತರ ಮೈಸೂರು ರಾಜ್ಯವು ಬ್ರಿಟಿಷರ ಪ್ರಭಾವಕ್ಕೆ ಒಳಪಟ್ಟಿತು. ಬಾಗೇಪಳ್ಳಿಯು ಈ ಬದಲಾವಣೆಯ ಭಾಗವಾಯಿತು. ಮೈಸೂರು ಆಡಳಿತದಲ್ಲಿ ಕೃಷಿ ಆರ್ಥಿಕತೆಗೆ ಹೆಚ್ಚಿನ ಒತ್ತು ನೀಡಲಾಯಿತು. ಜನರು ಮಳೆ ಆಧಾರಿತ ಕೃಷಿಯ ಜೊತೆಗೆ ಬೋರ್ವೆಲ್ ಮತ್ತು ಹಳ್ಳಕೆರೆಯ ನೀರಾವರಿ ಮೂಲಕ ಬೆಳೆಗಳನ್ನು ಬೆಳೆಸಲು ಪ್ರಾರಂಭಿಸಿದರು. ಈ ಕಾಲದಲ್ಲಿ ಬಾಗೇಪಳ್ಳಿಯ ಜನರು ಕಡಲೆಕಾಯಿ, ರಾಗಿ, ಜೋಳ, ತೊಗರಿ ಮುಂತಾದ ಬೆಳೆಗಳನ್ನು ಬೆಳೆಸುತ್ತಿದ್ದರು. ನೀರಾವರಿ ವ್ಯವಸ್ಥೆಯಿಂದಾಗಿ ಅಕ್ಕಿ ಮತ್ತು ಹೂವಿನ ತೋಟಗಳು ಕೂಡ ಬೆಳೆಯಲು ಪ್ರಾರಂಭವಾದವು. ಕೃಷಿ ಸಮೃದ್ಧಿಯಿಂದ ಹಳ್ಳಿಯ ಆರ್ಥಿಕತೆ ಬಲವತ್ತಾಯಿತು. ಸಂಸ್ಕೃತಿಯ ದೃಷ್ಟಿಯಿಂದ ಮೈಸೂರು ಆಡಳಿತವು ಬಾಗೇಪಳ್ಳಿಯಲ್ಲಿ ಕನ್ನಡ ಸಂಸ್ಕೃತಿಯ ಪ್ರಭಾವವನ್ನು ಹೆಚ್ಚಿಸಿತು. ಆದರೆ ತೆಲುಗು ಭಾಷಿಕ ಜನಸಂಖ್ಯೆ ಹೆಚ್ಚಿರುವುದರಿಂದ ಕನ್ನಡ ತೆಲುಗು ಸಂಸ್ಕೃತಿಗಳ ಸಂಗಮ ಇಲ್ಲಿ ಮುಂದುವರಿಯಿತು. ದೇವಾಲಯಗಳು, ಹಬ್ಬಗಳು ಮತ್ತು ಮಾರುಕಟ್ಟೆಗಳು ಜನರ ಜೀವನದ ಕೇಂದ್ರವಾಗಿದ್ದವು. ಮೈಸೂರು ಆಡಳಿತದ ಕಾಲದಲ್ಲಿ ಬಾಗೇಪಳ್ಳಿಯು ಕೃಷಿ ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿ ಬೆಳೆಯಿತು. ಜನರ ಜೀವನದಲ್ಲಿ ಧಾರ್ಮಿಕತೆ, ಸಂಸ್ಕೃತಿ ಮತ್ತು ಕೃಷಿ ಸಮೃದ್ಧಿ ಪ್ರಮುಖ ಪಾತ್ರ ವಹಿಸಿತು. ಮೈಸೂರು ಸಾಮ್ರಾಜ್ಯದ ಕಾಲದಲ್ಲಿ ಬಾಗೇಪಳ್ಳಿಯು ಕೃಷಿ ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿ ಬೆಳೆಯಿತು. ಕನ್ನಡ ತೆಲುಗು ಸಂಸ್ಕೃತಿಗಳ ಸಂಗಮ, ದೇವಾಲಯಗಳ ಪ್ರಭಾವ ಮತ್ತು ನೀರಾವರಿ ವ್ಯವಸ್ಥೆಯ ಅಭಿವೃದ್ಧಿ ಈ ಕಾಲದ ಪ್ರಮುಖ ಲಕ್ಷಣಗಳಾಗಿದ್ದವು. ಮೈಸೂರು ಸಾಮ್ರಾಜ್ಯದ ಆಡಳಿತದ ನಂತರ ಬಾಗೇಪಳ್ಳಿ ಬ್ರಿಟಿಷರ ಪ್ರಭಾವಕ್ಕೆ ಒಳಪಟ್ಟಿತು. 19ನೇ ಶತಮಾನದಲ್ಲಿ ಬ್ರಿಟಿಷರು ತಮ್ಮ ಆಡಳಿತವನ್ನು ಬಲಪಡಿಸಿದಾಗ ಬಾಗೇಪಳ್ಳಿಯ ಜನರ ಜೀವನದಲ್ಲಿ ಹೊಸ ಬದಲಾವಣೆಗಳು ಕಂಡುಬಂದವು. ಕೃಷಿ ಇನ್ನೂ ಜನರ ಬದುಕಿನ ಆಧಾರವಾಗಿದ್ದರೂ ಮಳೆ ಆಧಾರಿತ ಕೃಷಿಯ ಅಸ್ಥಿರತೆ ಜನರಿಗೆ ಸಂಕಷ್ಟ ತಂದಿತು. ಬ್ರಿಟಿಷರ ಕಾಲದಲ್ಲಿ ಬಾಗೇಪಳ್ಳಿಯು ತೆಲುಗು ಭಾಷಿಕ ಜನಸಂಖ್ಯೆ ಹೆಚ್ಚಿರುವ ಕರ್ನಾಟಕದ ಅಪರೂಪದ ಪ್ರದೇಶಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿತು. ಕನ್ನಡ ಮತ್ತು ತೆಲುಗು ಸಂಸ್ಕೃತಿಗಳ ಸಂಗಮ ಇಲ್ಲಿ ಇನ್ನಷ್ಟು ಬಲವತ್ತಾಯಿತು. ದೇವಾಲಯಗಳು, ಹಬ್ಬಗಳು ಮತ್ತು ಮಾರುಕಟ್ಟೆಗಳು ಜನರ ಜೀವನದ ಕೇಂದ್ರವಾಗಿದ್ದವು. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬಾಗೇಪಳ್ಳಿಯ ಜನರು ಕೂಡ ತಮ್ಮದೇ ರೀತಿಯಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡರು. ಸ್ಥಳೀಯ ನಾಯಕರು ಜನರಲ್ಲಿ ಜಾಗೃತಿ ಮೂಡಿಸಿದರು, ಸಭೆಗಳನ್ನು ನಡೆಸಿದರು ಮತ್ತು ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದರು. ಬಾಗೇಪಳ್ಳಿಯು ದೊಡ್ಡ ರಾಜಕೀಯ ಕೇಂದ್ರವಾಗದಿದ್ದರೂ ಗ್ರಾಮೀಣ ಹೋರಾಟದ ಒಂದು ಭಾಗವಾಗಿ ತನ್ನ ಕೊಡುಗೆಯನ್ನು ನೀಡಿತು. ಸ್ವಾತಂತ್ರ್ಯ ನಂತರ ಬಾಗೇಪಳ್ಳಿ ಮೈಸೂರು ರಾಜ್ಯದ ಭಾಗವಾಗಿ ನಂತರ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಕೇಂದ್ರವಾಗಿ ರೂಪುಗೊಂಡಿತು. ಇಂದಿಗೂ ಇದು ಕೃಷಿ ಆಧಾರಿತ ಆರ್ಥಿಕತೆಯ ಕೇಂದ್ರವಾಗಿದ್ದು, ಕಡಲೆಕಾಯಿ, ರಾಗಿ, ಜೋಳ, ತೊಗರಿ ಮುಂತಾದ ಬೆಳೆಗಳು ಇಲ್ಲಿ ಮುಖ್ಯವಾಗಿವೆ. ಆಧುನಿಕ ಕಾಲದಲ್ಲಿ ಬಾಗೇಪಳ್ಳಿಯು ತನ್ನ ಕನ್ನಡ ತೆಲುಗು ಸಂಸ್ಕೃತಿಗಳ ಸಂಗಮ, ಪುರಾತನ ದೇವಾಲಯಗಳು ಮತ್ತು ಕೃಷಿ ಆಧಾರಿತ ಜೀವನಶೈಲಿಗಾಗಿ ಪ್ರಸಿದ್ಧವಾಗಿದೆ. ಚಿತ್ರಾವತಿ ನದಿ ಮತ್ತು ಅದರ ಅಣೆಕಟ್ಟುಗಳು ಈ ಪ್ರದೇಶದ ನೀರಾವರಿ ವ್ಯವಸ್ಥೆಗೆ ಜೀವನಾಡಿಯಾಗಿವೆ. ಬ್ರಿಟಿಷರ ಕಾಲದಿಂದ ಸ್ವಾತಂತ್ರ್ಯ ಹೋರಾಟದವರೆಗೆ ಮತ್ತು ನಂತರ ಕರ್ನಾಟಕ ರಾಜ್ಯದ ಭಾಗವಾಗಿ ಬಾಗೇಪಳ್ಳಿಯು ತನ್ನ ಕೃಷಿ, ಸಂಸ್ಕೃತಿ ಮತ್ತು ಸಮುದಾಯದ ಏಕತೆ ಮೂಲಕ ತನ್ನದೇ ಆದ ಗುರುತನ್ನು ಉಳಿಸಿಕೊಂಡಿದೆ. ಸ್ವಾತಂತ್ರ್ಯ ನಂತರ ಬಾಗೇಪಳ್ಳಿ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಲೂಕು ಕೇಂದ್ರವಾಗಿ ರೂಪುಗೊಂಡಿತು. ಇಂದಿನ ಕಾಲದಲ್ಲಿ ಇದು ತನ್ನದೇ ಆದ ವಿಶಿಷ್ಟ ಗುರುತನ್ನು ಹೊಂದಿದೆ.
ಬಾಗೇಪಳ್ಳಿಯ ಜನಸಂಖ್ಯೆ ಸುಮಾರು 27,000-2011 ಜನಗಣತಿಯಾಗಿದ್ದು, ತಾಲೂಕು ಮಟ್ಟದಲ್ಲಿ ಸುಮಾರು 1.7 ಲಕ್ಷ ಜನರು ವಾಸಿಸುತ್ತಿದ್ದಾರೆ. ಇಲ್ಲಿ ತೆಲುಗು ಭಾಷಿಕರು ಬಹುಮತವಾಗಿದ್ದು, ಕನ್ನಡವು ಅಧಿಕೃತ ಭಾಷೆಯಾಗಿದೆ. ಹೀಗಾಗಿ ಬಾಗೇಪಳ್ಳಿಯ ಸಂಸ್ಕೃತಿ ಕನ್ನಡ, ತೆಲುಗು ಸಂಗಮವಾಗಿ ಬೆಳೆಯುತ್ತಿದೆ. ಆರ್ಥಿಕತೆಯ ದೃಷ್ಟಿಯಿಂದ ಬಾಗೇಪಳ್ಳಿ ಇನ್ನು ಕೃಷಿ ಆಧಾರಿತ ಕೇಂದ್ರವಾಗಿದೆ. ಮಳೆ ಆಧಾರಿತ ಕೃಷಿ ಅಸ್ಥಿರವಾಗಿದ್ದರೂ ಜನರು ಬೋರ್ವೆಲ್ ಮತ್ತು ಹಳ್ಳಕೆರೆಯ ನೀರಾವರಿ ಮೂಲಕ ಬೆಳೆಗಳನ್ನು ಬೆಳೆಸುತ್ತಿದ್ದಾರೆ. ಕಡಲೆಕಾಯಿ, ರಾಗಿ, ಜೋಳ, ತೊಗರಿ, ಹುರಳಿ ಮುಂತಾದ ಬೆಳೆಗಳು ಮುಖ್ಯವಾಗಿದ್ದು, ಸೂರ್ಯಕಾಂತಿ, ಈರುಳ್ಳಿ, ಮುಲ್ಬೆರಿ ಮುಂತಾದ ಬೆಳೆಗಳನ್ನು ಬೋರ್ವೆಲ್ ನೀರಿನಿಂದ ಬೆಳೆಸುತ್ತಾರೆ. ಸಂಸ್ಕೃತಿಯ ದೃಷ್ಟಿಯಿಂದ ಬಾಗೇಪಳ್ಳಿಯು ತನ್ನ ಪುರಾತನ ದೇವಾಲಯಗಳು, ಹಬ್ಬಗಳು ಮತ್ತು ಮಾರುಕಟ್ಟೆಗಳಿಗಾಗಿ ಪ್ರಸಿದ್ಧವಾಗಿದೆ. ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ ಇನ್ನೂ ಜನರ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಹಬ್ಬಗಳ ಸಮಯದಲ್ಲಿ ಜನರು ಸೇರಿ ಭಜನೆ, ನೃತ್ಯ, ಸಂಗೀತ ನಡೆಸುತ್ತಾರೆ. ಭೌಗೋಳಿಕವಾಗಿ ಬಾಗೇಪಳ್ಳಿ ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ಇರುವುದರಿಂದ ವ್ಯಾಪಾರ ಮತ್ತು ಸಂಚಾರಕ್ಕೆ ಅನುಕೂಲವಾಗಿದೆ. ಚಿತ್ರಾವತಿ ನದಿ ಈ ಪ್ರದೇಶದ ಮೂಲಕ ಹರಿದು ಆಂಧ್ರಪ್ರದೇಶದಲ್ಲಿ ಪೆನ್ನಾರ್ ನದಿಗೆ ಸೇರುತ್ತದೆ. ಇದು ಸ್ಥಳೀಯ ನೀರಾವರಿ ವ್ಯವಸ್ಥೆಗೆ ಜೀವನಾಡಿಯಾಗಿದೆ. ಇಂದಿನ ಬಾಗೇಪಳ್ಳಿ ತನ್ನ ಕೃಷಿ ಆಧಾರಿತ ಆರ್ಥಿಕತೆ, ಕನ್ನಡ, ತೆಲುಗು ಸಂಸ್ಕೃತಿಗಳ ಸಂಗಮ, ಪುರಾತನ ದೇವಾಲಯಗಳು ಮತ್ತು ಭೌಗೋಳಿಕ ಮಹತ್ವದಿಂದ ಪ್ರಸಿದ್ಧವಾಗಿದೆ. ಇದು ಇತಿಹಾಸದಂತೆ ಇಂದಿಗೂ ತೋಟಗಳ ಹಳ್ಳಿ ಎಂಬ ಹೆಸರಿನ ಅರ್ಥವನ್ನು ಹೊತ್ತಿದೆ. ಬಹಳ ಹಿಂದಿನ ಕಾಲದಲ್ಲಿ ಪಾಂಡವರ ವಂಶಸ್ಥನಾದ ಜನಮೇಜಯನು ತನ್ನ ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದನು. ಅವನು ಅಭಿಮನ್ಯುವಿನ ಮೊಮ್ಮಗ, ಅರ್ಜುನನ ವಂಶಸ್ಥ. ಧರ್ಮನಿಷ್ಠನಾಗಿದ್ದ ಜನಮೇಜಯನು ತನ್ನ ಪ್ರಜೆಗಳ ಜೀವನದಲ್ಲಿ ಆಧ್ಯಾತ್ಮಿಕ ಶಾಂತಿ ಮತ್ತು ಸಮೃದ್ಧಿ ತರಬೇಕೆಂದು ಬಯಸಿದನು. ಬಾಗೇಪಳ್ಳಿಯ ಜನರು ಕೃಷಿ ಆಧಾರಿತ ಜೀವನ ನಡೆಸುತ್ತಿದ್ದರು. ಹೊಲಗಳಲ್ಲಿ ದುಡಿಯುತ್ತಿದ್ದರು, ತೋಟಗಳಲ್ಲಿ ಹಣ್ಣು ಹೂಗಳನ್ನು ಬೆಳೆಸುತ್ತಿದ್ದರು. ಆದರೆ ಅವರಿಗೆ ಒಂದು ಧಾರ್ಮಿಕ ಕೇಂದ್ರದ ಕೊರತೆಯಿತ್ತು. ಜನಮೇಜಯನು ಇದನ್ನು ಗಮನಿಸಿ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲು ನಿರ್ಧರಿಸಿದನು. ಅವನು ಶ್ರೇಷ್ಠ ಶಿಲ್ಪಿಗಳನ್ನು ಕರೆಸಿ ಕಲ್ಲಿನಲ್ಲಿ ಸುಂದರ ಶಿಲ್ಪಗಳನ್ನು ಕೆತ್ತುವಂತೆ ಮಾಡಿಸಿದನು. ದೇವಾಲಯದ ಗೋಪುರವು ಆಕಾಶವನ್ನು ಮುಟ್ಟುವಂತೆ ಎತ್ತರವಾಗಿ ನಿಂತಿತು. ಒಳಗೆ ಶ್ರೀ ವೆಂಕಟರಮಣ ಸ್ವಾಮಿ, ಭೂದೇವಿ ಮತ್ತು ನೀಲಾದೇವಿ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು. ದೇವಾಲಯದ ಸುತ್ತಮುತ್ತ ತೋಟಗಳು, ನೀರಾವರಿ ವ್ಯವಸ್ಥೆಗಳು, ಮಾರುಕಟ್ಟೆಗಳು ಬೆಳೆಯಲು ಪ್ರಾರಂಭವಾದವು. ದೇವಾಲಯ ಉದ್ಘಾಟನೆಯ ದಿನ ಹಳ್ಳಿಯ ಜನರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದರು. ಹೂವುಗಳಿಂದ ಅಲಂಕರಿಸಿದ ದೇವಾಲಯವನ್ನು ನೋಡಿ ಅವರು ಸಂತೋಷದಿಂದ ಕಣ್ಣೀರು ಹಾಕಿದರು. ಗಂಟೆಗಳ ಧ್ವನಿ ಹಳ್ಳಿಯ ಪ್ರತಿಯೊಂದು ಮನೆಗೂ ತಲುಪಿತು. ಜನರು ಹೇಳಿದರು, ಈ ದೇವಾಲಯ ನಮ್ಮ ಬದುಕಿಗೆ ಆಶೀರ್ವಾದ. ಇದು ನಮ್ಮ ತೋಟಗಳಂತೆ ಸದಾ ಹಸಿರಾಗಿರಲಿ, ನಮ್ಮ ಹಳ್ಳಿಯ ಆತ್ಮವಾಗಿರಲಿ. ಆ ದಿನದಿಂದ ಗಡಿದಂ ದೇವಾಲಯವು ಬಾಗೇಪಳ್ಳಿಯ ಹೃದಯವಾಗಿ ಉಳಿಯಿತು. ಜನಮೇಜಯನ ಹೆಸರು ದೇವಾಲಯದೊಂದಿಗೆ ಶಾಶ್ವತವಾಗಿ ಜೋಡಿಸಲ್ಪಟ್ಟಿತು. ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಬಾಗೇಪಳ್ಳಿಯ ಜನರ ಏಕತೆ, ಕೃಷಿ ಸಮೃದ್ಧಿ ಮತ್ತು ಸಂಸ್ಕೃತಿಯ ಸಂಕೇತವಾಗಿ ಬೆಳೆಯಿತು. ಇಂದಿಗೂ ಈ ದೇವಾಲಯದಲ್ಲಿ ಪ್ರತಿದಿನ ಬೆಳಿಗ್ಗೆ 6 ರಿಂದ 1 ಮತ್ತು ಸಂಜೆ 5 ರಿಂದ 8 ರವರೆಗೆ ಪೂಜೆ ನಡೆಯುತ್ತದೆ. ಹಬ್ಬಗಳ ಸಮಯದಲ್ಲಿ ದೇವಾಲಯವು ಸಾವಿರಾರು ಭಕ್ತರಿಂದ ತುಂಬಿ ಭಜನೆ, ನೃತ್ಯ, ಸಂಗೀತದ ಮೂಲಕ ಆಧ್ಯಾತ್ಮಿಕ ಉತ್ಸವ ನಡೆಯುತ್ತದೆ. ಜನಮೇಜಯನು ನಿರ್ಮಿಸಿದ ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯವು ಬಾಗೇಪಳ್ಳಿಯ ಜನರಿಗೆ ಆಧ್ಯಾತ್ಮಿಕ ಶಕ್ತಿ, ಸಮುದಾಯದ ಏಕತೆ ಮತ್ತು ಕೃಷಿ ಸಮೃದ್ಧಿಯ ಸಂಕೇತವಾಗಿದೆ. ಇಂದಿಗೂ ಇದು ಬಾಗೇಪಳ್ಳಿಯ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿ ಉಳಿದಿದೆ. ಜನಮೇಜಯನು ನಿರ್ಮಿಸಿದ ಈ ದೇವಾಲಯವು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ವಾಸ್ತುಶಿಲ್ಪದ ಅದ್ಭುತವಾಗಿದೆ. ದೇವಾಲಯದ ಗೋಪುರವು ಆಕಾಶವನ್ನು ಮುಟ್ಟುವಂತೆ ಎತ್ತರವಾಗಿ ನಿಂತಿದ್ದು, ಅದರ ಮೇಲೆ ಕೆತ್ತಲಾದ ಶಿಲ್ಪಗಳು ಪುರಾತನ ಶಿಲ್ಪಿಗಳ ಕೌಶಲ್ಯವನ್ನು ತೋರಿಸುತ್ತವೆ. ಕಲ್ಲಿನಲ್ಲಿ ಕೆತ್ತಲಾದ ದೇವತೆಗಳ ರೂಪಗಳು, ಹೂವಿನ ವಿನ್ಯಾಸಗಳು ಮತ್ತು ಪೌರಾಣಿಕ ಕಥೆಗಳ ದೃಶ್ಯಗಳು ದೇವಾಲಯದ ಗೋಡೆಗಳನ್ನು ಅಲಂಕರಿಸುತ್ತವೆ. ದೇವಾಲಯದ ಒಳಗೆ ಪ್ರವೇಶಿಸಿದಾಗ ಶ್ರೀ ವೆಂಕಟರಮಣ ಸ್ವಾಮಿ, ಭೂದೇವಿ ಮತ್ತು ನೀಲಾದೇವಿ ಮೂರ್ತಿಗಳು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತವೆ. ಮೂರ್ತಿಗಳ ಸುತ್ತಲಿನ ಅಲಂಕಾರಗಳು ಚಿನ್ನದ ಕಿರೀಟ, ಬೆಳ್ಳಿಯ ಅಲಂಕಾರಗಳು ಮತ್ತು ಹೂವಿನ ಮಾಲೆಗಳೊಂದಿಗೆ ಕಂಗೊಳಿಸುತ್ತವೆ. ಹಬ್ಬಗಳ ಸಮಯದಲ್ಲಿ ದೇವಾಲಯವು ಜೀವಂತವಾಗುತ್ತದೆ. ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ದೀಪಾವಳಿ, ಉಗಾದಿ ಮುಂತಾದ ಹಬ್ಬಗಳಲ್ಲಿ ಸಾವಿರಾರು ಭಕ್ತರು ಸೇರಿ ದೇವರ ಆರಾಧನೆ ಮಾಡುತ್ತಾರೆ. ದೇವಾಲಯದ ಆವರಣದಲ್ಲಿ ಭಜನೆ, ನೃತ್ಯ, ಸಂಗೀತ ನಡೆಯುತ್ತಿದ್ದು, ಅದು ಸಂಸ್ಕೃತಿಯ ಉತ್ಸವವಾಗಿ ರೂಪುಗೊಳ್ಳುತ್ತದೆ.
ದೇವಾಲಯದ ಗಂಟೆಗಳ ಧ್ವನಿ ಹಳ್ಳಿಯ ಪ್ರತಿಯೊಂದು ಮನೆಗೂ ತಲುಪುತ್ತದೆ. ಬೆಳಿಗ್ಗೆ ಮತ್ತು ಸಂಜೆ ನಡೆಯುವ ಆರತಿ ಸಮಯದಲ್ಲಿ ಜನರು ಸೇರಿ ದೀಪಾರಾಧನೆ ಮಾಡುತ್ತಾರೆ. ಹೂವುಗಳಿಂದ ಅಲಂಕರಿಸಿದ ದೇವಾಲಯವು ಆ ಸಮಯದಲ್ಲಿ ಪ್ರಕಾಶಮಾನವಾಗುತ್ತದೆ. ಇಂದಿಗೂ ದೇವಾಲಯವು ತನ್ನ ಪೂಜಾ ಸಮಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದು, ಬೆಳಿಗ್ಗೆ 6 ರಿಂದ 1 ಮತ್ತು ಸಂಜೆ 5 ರಿಂದ 8 ರವರೆಗೆ ಭಕ್ತರಿಗೆ ದರ್ಶನ ನೀಡುತ್ತದೆ. ಗಡಿದಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯವು ಜನಮೇಜಯನ ಧಾರ್ಮಿಕ ನಂಬಿಕೆಯ ಸಂಕೇತವಾಗಿದ್ದು, ತನ್ನ ವಾಸ್ತುಶಿಲ್ಪದ ಅದ್ಭುತ ಹಬ್ಬಗಳ ಉತ್ಸವ ಮತ್ತು ಆಧ್ಯಾತ್ಮಿಕ ಶಾಂತಿಯಿಂದ ಬಾಗೇಪಳ್ಳಿಯ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಬಾಗೇಪಳ್ಳಿಯ ಸಮೀಪದಲ್ಲಿರುವ ಗುಮ್ಮನಾಯಕ ಕೋಟೆ ಇತಿಹಾಸದ ಸಾಕ್ಷಿಯಾಗಿ ನಿಂತಿದೆ. ಈ ಕೋಟೆಯನ್ನು 13ನೇ ಶತಮಾನದಲ್ಲಿ ಸ್ಥಳೀಯ ಪಾಳೆಗಾರರಾದ ಗುಮ್ಮನಾಯಕರು ನಿರ್ಮಿಸಿದರು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ಕೋಟೆ ಪ್ರಮುಖ ರಕ್ಷಣಾ ಕೇಂದ್ರವಾಗಿತ್ತು. ಕೋಟೆಯ ಗೋಡೆಗಳು ಬಲಿಷ್ಠ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು, ಶತ್ರುಗಳ ದಾಳಿಯನ್ನು ತಡೆಯಲು ವಿನ್ಯಾಸಗೊಳಿಸಲ್ಪಟ್ಟಿದ್ದವು. ಕೋಟೆಯ ಒಳಗೆ ಸೈನಿಕರ ವಾಸಸ್ಥಾನ, ಶಸ್ತ್ರಾಗಾರ ಮತ್ತು ನೀರಿನ ಸಂಗ್ರಹಣೆಗಾಗಿ ಹಳ್ಳಕೆರೆಯಂತಹ ವ್ಯವಸ್ಥೆಗಳು ಇದ್ದವು. ಕೋಟೆಯ ಎತ್ತರದಿಂದ ಸುತ್ತಮುತ್ತಲಿನ ಹಳ್ಳಿಗಳನ್ನು ನೋಡಬಹುದಾಗಿತ್ತು. ಇದರಿಂದ ಶತ್ರುಗಳ ಚಲನೆಗಳನ್ನು ಸುಲಭವಾಗಿ ಗಮನಿಸಬಹುದಾಗಿತ್ತು. ಗುಮ್ಮನಾಯಕರು ತಮ್ಮ ಆಡಳಿತದಲ್ಲಿ ಈ ಕೋಟೆಯನ್ನು ಸೈನಿಕ ಶಕ್ತಿ ಮತ್ತು ಜನರ ರಕ್ಷಣೆಯ ಸಂಕೇತವನ್ನಾಗಿ ಮಾಡಿದರು. ಕೋಟೆಯೊಳಗೆ ದೇವಾಲಯಗಳು ಮತ್ತು ಸಭಾಂಗಣಗಳು ಇದ್ದವು. ಹಬ್ಬಗಳ ಸಮಯದಲ್ಲಿ ಜನರು ಕೋಟೆಯೊಳಗೆ ಸೇರಿ ಸಂಭ್ರಮಿಸುತ್ತಿದ್ದರು. ಕಾಲಕ್ರಮೇಣ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಕೋಟೆಯ ಮಹತ್ವ ಕಡಿಮೆಯಾಯಿತು. ಮೈಸೂರು ಸಾಮ್ರಾಜ್ಯದ ಪ್ರಭಾವ ಹೆಚ್ಚಾದಾಗ ಕೋಟೆಯ ಬಳಕೆ ಕಡಿಮೆಯಾಯಿತು. ಆದರೆ ಅದರ ಅವಶೇಷಗಳು ಇಂದಿಗೂ ಬಾಗೇಪಳ್ಳಿಯ ಇತಿಹಾಸವನ್ನು ನೆನಪಿಸುತ್ತಿವೆ. ಇಂದಿನ ದಿನಗಳಲ್ಲಿ ಗುಮ್ಮನಾಯಕ ಕೋಟೆ ಪ್ರವಾಸಿಗರಿಗೆ ಇತಿಹಾಸದ ನೆನಪು, ಪುರಾತನ ವಾಸ್ತುಶಿಲ್ಪದ ಕೌಶಲ್ಯ ಮತ್ತು ಪ್ರಕೃತಿ ಸೌಂದರ್ಯದ ದೃಶ್ಯಾವಳಿ ನೀಡುತ್ತದೆ. ಕೋಟೆಯ ಗೋಡೆಗಳು, ಅವಶೇಷಗಳು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳ ದೃಶ್ಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಗುಮ್ಮನಾಯಕ ಕೋಟೆ ಬಾಗೇಪಳ್ಳಿಯ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದು, ಅದು ಸೈನಿಕ ಶಕ್ತಿ, ಜನರ ರಕ್ಷಣೆಯ ಸಂಕೇತ ಮತ್ತು ಸಂಸ್ಕೃತಿಯ ಕೇಂದ್ರವಾಗಿತ್ತು. ಇಂದಿಗೂ ಅದರ ಅವಶೇಷಗಳು ಬಾಗೇಪಳ್ಳಿಯ ಪುರಾತನ ವೈಭವವನ್ನು ನೆನಪಿಸುತ್ತವೆ. ಬಾಗೇಪಳ್ಳಿಯ ಜೀವನದಲ್ಲಿ ಚಿತ್ರಾವತಿ ನದಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ಈ ನದಿ ಬಾಗೇಪಳ್ಳಿಯ ಮೂಲಕ ಹರಿದು ಆಂಧ್ರಪ್ರದೇಶದಲ್ಲಿ ಪೆನ್ನಾರ್ ನದಿಗೆ ಸೇರುತ್ತದೆ. ನದಿಯ ತೀರದಲ್ಲಿ ಹಳ್ಳಿಗಳು ಬೆಳೆಯುತ್ತಿದ್ದು, ಜನರ ಕೃಷಿ ಮತ್ತು ಜೀವನಕ್ಕೆ ಇದು ಜೀವನಾಡಿಯಾಗಿದೆ. ಪುರಾತನ ಕಾಲದಲ್ಲಿ ಜನರು ಮಳೆ ಆಧಾರಿತ ಕೃಷಿ ಮಾಡುತ್ತಿದ್ದರು. ಆದರೆ ಮಳೆಯ ಅಸ್ಥಿರತೆಯಿಂದಾಗಿ ಬೆಳೆಗಳು ವಿಕಲವಾಗುತ್ತಿದ್ದುದು ಸಾಮಾನ್ಯವಾಗಿತ್ತು. ಈ ಸಂಕಷ್ಟವನ್ನು ನಿವಾರಿಸಲು ಸ್ಥಳೀಯ ನಾಯಕರು ಅಣೆಕಟ್ಟುಗಳು ಮತ್ತು ಹಳ್ಳಕೆರೆಯ ನೀರಾವರಿ ವ್ಯವಸ್ಥೆಗಳನ್ನು ನಿರ್ಮಿಸಿದರು. ಚಿತ್ರಾವತಿ ನದಿಯ ಮೇಲೆ ನಿರ್ಮಿಸಲಾದ ಅಣೆಕಟ್ಟುಗಳು ಬಾಗೇಪಳ್ಳಿಯ ಜನರಿಗೆ ನೀರಾವರಿ ವ್ಯವಸ್ಥೆಯನ್ನು ಒದಗಿಸಿ ಕೃಷಿ ಸಮೃದ್ಧಿಗೆ ಕಾರಣವಾದವು. ಅಣೆಕಟ್ಟಿನ ನೀರಿನಿಂದ ಜನರು ರಾಗಿ, ಅಕ್ಕಿ, ಕಡಲೆಕಾಯಿ, ಹೂವಿನ ತೋಟಗಳು ಬೆಳೆಸಲು ಪ್ರಾರಂಭಿಸಿದರು. ಹಳ್ಳಿಯ ತೋಟಗಳು ಹಸಿರಾಗಿದ್ದು, ಮಾರುಕಟ್ಟೆಗಳು ಸಮೃದ್ಧಿಯಿಂದ ತುಂಬಿದವು. ನದಿಯ ತೀರದಲ್ಲಿ ಹಬ್ಬಗಳು, ಉತ್ಸವಗಳು ನಡೆಯುತ್ತಿದ್ದು, ಜನರು ನದಿಯನ್ನು ದೇವಿಯ ರೂಪದಲ್ಲಿ ಪೂಜಿಸುತ್ತಿದ್ದರು. ಇಂದಿಗೂ ಚಿತ್ರಾವತಿ ನದಿ ಮತ್ತು ಅದರ ಅಣೆಕಟ್ಟುಗಳು ಬಾಗೇಪಳ್ಳಿಯ ಜನರ ಜೀವನಕ್ಕೆ ಜೀವನಾಡಿಯಾಗಿದೆ. ಪ್ರವಾಸಿಗರು ನದಿಯ ತೀರಕ್ಕೆ ಭೇಟಿ ನೀಡಿ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾರೆ. ನದಿಯ ಹರಿವು, ತೀರದ ಹಸಿರು ಹೊಲಗಳು ಮತ್ತು ಅಣೆಕಟ್ಟಿನ ದೃಶ್ಯಾವಳಿ ಪ್ರವಾಸಿಗರಿಗೆ ಶಾಂತಿ ಮತ್ತು ಆನಂದವನ್ನು ನೀಡುತ್ತದೆ. ಬಾಗೇಪಳ್ಳಿಯ ಹೃದಯಭಾಗದಲ್ಲೇ ಇರುವ ಸುಂಕಲಮ್ಮ ದೇವಿ ದೇವಸ್ಥಾನ ಸ್ಥಳೀಯ ಜನರ ಆರಾಧನೆಯ ಕೇಂದ್ರವಾಗಿದೆ. ಈ ದೇವಾಲಯವು ದೊಡ್ಡ ರಾಜಕೀಯ ಅಥವಾ ಸಾಮ್ರಾಜ್ಯಗಳ ಪ್ರಭಾವದಿಂದ ನಿರ್ಮಿಸಲ್ಪಟ್ಟದ್ದಲ್ಲ, ಬದಲಿಗೆ ಗ್ರಾಮದ ಜನರ ಭಕ್ತಿ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಪುರಾತನ ಕಾಲದಲ್ಲಿ ಬಾಗೇಪಳ್ಳಿಯ ಜನರು ತಮ್ಮ ಹಳ್ಳಿಯ ರಕ್ಷಣೆಗೆ, ಸಮೃದ್ಧಿಗೆ ಮತ್ತು ಶಾಂತಿಗೆ ಸುಂಕಲಮ್ಮ ದೇವಿಯನ್ನು ಆರಾಧಿಸುತ್ತಿದ್ದರು. ದೇವಿಯನ್ನು ಅವರು ಗ್ರಾಮದ ರಕ್ಷಕ ದೇವತೆ ಎಂದು ಭಾವಿಸಿದರು. ಹಳ್ಳಿಯಲ್ಲಿ ಮಳೆ, ಬೆಳೆ, ಆರೋಗ್ಯ ಮತ್ತು ಸಮೃದ್ಧಿ, ಆಲ್ ದೀಸ್ ವರ್ ಬಿಲೀವ್ಡ್ ಟು ಬಿ ಬ್ಲೆಸ್ಸಿಂಗ್ಸ್ ಆಫ್ ದ ಗಾಡೆಸ್. ದೇವಾಲಯವು ದೊಡ್ಡ ಗೋಪುರವಿಲ್ಲದಿದ್ದರೂ ಅದರ ಸರಳತೆ ಮತ್ತು ಭಕ್ತಿಯ ವಾತಾವರಣವೇ ಜನರನ್ನು ಆಕರ್ಷಿಸುತ್ತದೆ. ದೇವಿಯ ಮೂರ್ತಿ ಶಿಲೆಯಿಂದ ಕೆತ್ತಲ್ಪಟ್ಟಿದ್ದು, ಹೂವುಗಳು, ಹಣ್ಣುಗಳು ಮತ್ತು ದೀಪಗಳಿಂದ ಪ್ರತಿದಿನ ಅಲಂಕರಿಸಲಾಗುತ್ತದೆ. ಹಬ್ಬಗಳ ಸಮಯದಲ್ಲಿ, ವಿಶೇಷವಾಗಿ ಜಾತ್ರೆ ಮತ್ತು ವಾರ್ಷಿಕ ಉತ್ಸವಗಳಲ್ಲಿ, ದೇವಾಲಯವು ಸಾವಿರಾರು ಭಕ್ತರಿಂದ ತುಂಬುತ್ತದೆ. ಜನರು ಸೇರಿ ಭಜನೆ, ನೃತ್ಯ, ಸಂಗೀತ ನಡೆಸುತ್ತಾರೆ. ಮಹಿಳೆಯರು ದೇವಿಗೆ ಹೂವುಗಳಿಂದ ಅಲಂಕಾರ ಮಾಡುತ್ತಾರೆ.
ಪುರುಷರು ಹೊರೆಕಾವಲು, ಹಬ್ಬದ ಮೆರವಣಿಗೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಸುಂಕಲಮ್ಮ ದೇವಿ ದೇವಸ್ಥಾನವು ಬಾಗೇಪಳ್ಳಿಯ ಜನರ ಸಾಮೂಹಿಕ ಭಕ್ತಿ, ಸಂಸ್ಕೃತಿ ಮತ್ತು ಏಕತೆಯ ಸಂಕೇತವಾಗಿದೆ. ಇಂದಿಗೂ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪೂಜೆ ನಡೆಯುತ್ತಿದ್ದು, ಜನರು ತಮ್ಮ ಕುಟುಂಬದ ಸಮೃದ್ಧಿಗಾಗಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಬಾಗೇಪಳ್ಳಿಯಲ್ಲಿರುವ ಶನಿ ಮಹಾತ್ಮ ದೇವಾಲಯವು ಶನಿ ದೇವರ ಆರಾಧನೆಗೆ ಪ್ರಸಿದ್ಧವಾಗಿದೆ. ಸ್ಥಳೀಯ ಜನರು ಶನಿವಾರದಂದು ವಿಶೇಷವಾಗಿ ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯವು ದೊಡ್ಡದಾಗಿಲ್ಲದಿದ್ದರೂ ಅದರ ಭಕ್ತಿಯ ವಾತಾವರಣವೇ ಜನರನ್ನು ಆಕರ್ಷಿಸುತ್ತದೆ. ಶನಿ ದೇವರ ಮೂರ್ತಿ ಕಪ್ಪು ಕಲ್ಲಿನಿಂದ ಕೆತ್ತಲ್ಪಟ್ಟಿದ್ದು, ದೀಪ, ಎಣ್ಣೆ ಮತ್ತು ಹೂವಿನ ಅಲಂಕಾರಗಳಿಂದ ಪ್ರತಿದಿನ ಕಂಗೊಳಿಸುತ್ತದೆ. ಶನಿವಾರದಂದು ಸಾವಿರಾರು ಭಕ್ತರು ಸೇರಿ ಶನಿ ತೈಲಾಭಿಷೇಕ ಮಾಡುತ್ತಾರೆ. ಜನರು ತಮ್ಮ ಜೀವನದ ಸಂಕಷ್ಟ ನಿವಾರಣೆಗಾಗಿ ಶನಿ ದೇವರನ್ನು ಪ್ರಾರ್ಥಿಸುತ್ತಾರೆ. ಬಾಗೇಪಳ್ಳಿಯ ಮತ್ತೊಂದು ಪ್ರಮುಖ ಧಾರ್ಮಿಕ ಕೇಂದ್ರವೆಂದರೆ ಪಾಂಡುರಂಗ ಸ್ವಾಮಿ ದೇವಾಲಯ. ಇದು ವೈಷ್ಣವ ಪರಂಪರೆಯ ಪ್ರಮುಖ ತಾಣವಾಗಿದ್ದು, ಶ್ರೀ ಪಾಂಡುರಂಗ ಸ್ವಾಮಿಯ ಆರಾಧನೆಗೆ ಪ್ರಸಿದ್ಧವಾಗಿದೆ. ದೇವಾಲಯದ ಆವರಣದಲ್ಲಿ ಭಜನೆ, ಕೀರ್ತನೆ, ನೃತ್ಯ ನಡೆಯುತ್ತಿದ್ದು, ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ನೀಡುತ್ತದೆ. ಉತ್ಸವಗಳ ಸಮಯದಲ್ಲಿ ದೇವಾಲಯವು ಹೂವುಗಳಿಂದ ಅಲಂಕರಿಸಲ್ಪಟ್ಟು ಸಾವಿರಾರು ಜನರು ಸೇರಿ ದೇವರ ದರ್ಶನ ಪಡೆಯುತ್ತಾರೆ. ಬಾಗೇಪಳ್ಳಿಯಿಂದ ಸುಮಾರು 30 ಕಿಮೀ ದೂರದಲ್ಲಿರುವ ಲೆಪಾಕ್ಷಿ ಆಂಧ್ರಪ್ರದೇಶದ ಪ್ರಸಿದ್ಧ ತಾಣವಾಗಿದೆ. ಇಲ್ಲಿ ವೀರಭದ್ರಸ್ವಾಮಿ ದೇವಾಲಯವು ತನ್ನ ಅದ್ಭುತ ವಾಸ್ತುಶಿಲ್ಪಕ್ಕಾಗಿ ಪ್ರಸಿದ್ಧವಾಗಿದೆ. ದೇವಾಲಯದ ಗೋಡೆಗಳಲ್ಲಿ ಪೌರಾಣಿಕ ಕಥೆಗಳ ಶಿಲ್ಪಗಳು ಕೆತ್ತಲ್ಪಟ್ಟಿವೆ. ಲೆಪಾಕ್ಷಿಯಲ್ಲಿರುವ ಜಟಾಯು ಶಿಲ್ಪವು ವಿಶ್ವದ ಅತಿದೊಡ್ಡ ಏಕಶಿಲಾ ಶಿಲ್ಪಗಳಲ್ಲಿ ಒಂದಾಗಿದೆ. ರಾಮಾಯಣದ ಕಥೆಯ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸುವಾಗ ಜಟಾಯು ಇಲ್ಲಿ ಹೋರಾಡಿದನೆಂದು ನಂಬಿಕೆ. ಈ ಸ್ಥಳವು ಇತಿಹಾಸ, ಪುರಾಣ ಮತ್ತು ವಾಸ್ತುಶಿಲ್ಪದ ಅದ್ಭುತ ಸಂಗಮವಾಗಿದೆ. ಬಾಗೇಪಳ್ಳಿಯ ಸಮೀಪದಲ್ಲಿರುವ ಕದಿರಿ ನರಸಿಂಹ ಸ್ವಾಮಿ ದೇವಾಲಯವು ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ. ಇಲ್ಲಿ ನರಸಿಂಹ ಸ್ವಾಮಿಯ ಮೂರ್ತಿ ಅತ್ಯಂತ ಪುರಾತನವಾಗಿದ್ದು, ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ನೀಡುತ್ತದೆ. ದೇವಾಲಯವು ತನ್ನ ವಾರ್ಷಿಕ ಬ್ರಹ್ಮೋತ್ಸವಕ್ಕಾಗಿ ಪ್ರಸಿದ್ಧವಾಗಿದೆ. ಸಾವಿರಾರು ಭಕ್ತರು ಸೇರಿ ನರಸಿಂಹ ಸ್ವಾಮಿಯ ಆರಾಧನೆ ಮಾಡುತ್ತಾರೆ. ಬಾಗೇಪಳ್ಳಿಯಲ್ಲಿರುವ ಶನಿ ಮಹಾತ್ಮ ದೇವಾಲಯ, ಪಾಂಡುರಂಗ ಸ್ವಾಮಿ ದೇವಾಲಯ ಮತ್ತು ಸಮೀಪದಲ್ಲಿರುವ ಲೆಪಾಕ್ಷಿ ಹಾಗೂ ಕದಿರಿ ನರಸಿಂಹ ಸ್ವಾಮಿ ದೇವಾಲಯಗಳು ಧಾರ್ಮಿಕ, ಐತಿಹಾಸಿಕ ಮತ್ತು ಪುರಾಣಿಕ ಮಹತ್ವ ಹೊಂದಿವೆ. ಇವು ಪ್ರವಾಸಿಗರಿಗೆ ಆಧ್ಯಾತ್ಮಿಕ ಶಾಂತಿ, ವಾಸ್ತುಶಿಲ್ಪದ ಅದ್ಭುತ ಮತ್ತು ಸಂಸ್ಕೃತಿಯ ವೈಭವವನ್ನು ನೀಡುತ್ತವೆ.